ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಆಮೇಲೆ ಇವತ್ತು ವೋಟಿಂಗ್ ರಿಸಲ್ಟ್ ಹೇಗಿದೆ ಅಂತ ನೋಡೋಣ. ರಕ್ಷಿತಾಗೆ ಈ ಸಲ ತುಂಬಾ ಕಡಿಮೆ ವೋಟಿಂಗ್ ಬಂದಿದೆ. ಮತ್ತೆ ರಕ್ಷಿತಾ ಫ್ಯಾನ್ಗಳು ಯಾರಿಗೆಲ್ಲ ವೋಟ್ ಮಾಡಿದಾರೆ ಅಂತ ಕಮೆಂಟ್ ಮಾಡಿ. ಪಕ್ಕ ಈ ವಾರ ಶಾಕಿಂಗ್ ಎಲಿಮಿನೇಷನ್ ಅಂತೂ ಇದೆ, ವೋಟಿಂಗ್ ಕೂಡ ಹಂಗೆ ಇದೆ. ಈಗ ನಾಮಿನೇಷನ್ ಅಲ್ಲಿ ಇರೋರು ಅಶ್ವಿನಿ, ಮಾಳು, ಕಾವ್ಯ, ಗಿಲ್ಲಿ, ಧ್ರುವಂತ್, ರಕ್ಷಿತಾ, ಅನ್ವಿ 7 ಜನ ನಾಮಿನೇಟೆಡ್ ಆಗಿದ್ದಾರೆ. ಈ ವೋಟಿಂಗ್ ಅಲ್ಲಿ ತುಂಬಾ ಕ್ಲೋಸ್ ಇದ್ದಾರೆ ಎಲ್ಲರೂ. ಇವಾಗ ಬಾಟಮ್ ಮೇಲಿರೋರು ಮೇಲೆ ಹೋಗೋ ಚಾನ್ಸಸ್ ಇದೆ, ಮೇಲಿರೋರು ಬಾಟಮ್ ಬರೋ ಚಾನ್ಸಸ್ ಇದೆ. ಎಲ್ಲರ ಪರ್ಸೆಂಟೇಜ್ ತುಂಬಾ ಹತ್ರದಲ್ಲೇ ಇದೆ. ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ತುಂಬಾ ಅಂದ್ರೆ ತುಂಬಾ ಹತ್ರದಲ್ಲಿದೆ. ಬಾಟಮ್ ಅಂತ ಬಂದಾಗ ಜಾನ್ವಿ ಇದ್ದಾರೆ, 7% ಇದೆ. 10% ಅಂದ್ರೆ ಏನು ಕಡಿಮೆ ಅಲ್ಲ, ಗ್ರೇಟೇ. ಸ್ವಲ್ಪ ಪುಷ್ ಆದ್ರೆ ಮೇಲೆ ಹೋಗ್ಬೋದು. ಆಮೇಲೆ ಅವ್ರ ಮೇಲೆ ಇರೋದು ಧ್ರುವಂತನಿಗೆ 8% ಬಂದಿದೆ. ಆಮೇಲೆ 10% ಅಶ್ವಿನಿ ಮೇಡಮ್. ಈ ಧ್ರುವಂತ್ಗೂ ಅಶ್ವಿನಿ ಮೇಡಮ್ಗೂ 2% ಇರೋದು. ಮತ್ತೆ ಜಾನ್ವಿಗೂ ಧ್ರುವಂತ್ಗೂ 1% ಇರೋದು. ಮತ್ತೆ ಜಾನ್ವಿಗೂ ಅಶ್ವಿನಿ ಮೇಡಮ್ಗೂ 3% ಅಷ್ಟೇ ಡಿಫ್ರೆನ್ಸ್ ಇರೋದು. ಇಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು. ಆಮೇಲೆ ಇಲ್ಲಿ ಅಶ್ವಿನಿ ಮೇಡಮ್ ಮೇಲೆ ಇಬ್ಬರಿದ್ದಾರೆ, ಮಾಳು ಮತ್ತೆ ಕಾವ್ಯ. ಅವರು ಇಬ್ಬರಿಗೂ 13 ವೋಟಿಂಗ್ ಬಂದಿದೆ, 13%. ಇಷ್ಟು ಜನನು ಫುಲ್ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಇದರಲ್ಲಿ ಸೇಫೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಇಬ್ರು ಮಾತ್ರ ಇಲ್ಲಿ. ಆಮೇಲೆ ಇಲ್ಲಿ ಟಾಪ್ ಅಂತ ಬಂದ್ರೆ ಗಿಲ್ಲಿ ಇದೆ, ಗಿಲ್ಲಿಗೆ 33% ಇದೆ. ಹ್ಯೂಜ್ ವೋಟಿಂಗ್ ಬರ್ತಿದೆ ಗುರು. ಎಷ್ಟು ಬರ್ತಿದೆ ಅಂದ್ರೆ ಹಂಗೆ ಸುರಿಮಳೆ. ಗಿಲ್ಲಿ ಹತ್ರ ಅಲ್ಲ, ಬಾಜುನು ಯಾರು ಇಲ್ಲ. ಸೆಕೆಂಡ್ ಪ್ಲೇಸಿಗೆ ಅಂತ ಬಂದಾಗ 16% ಅಂತ ರಘು ಅವರಿದ್ದಾರೆ, ಅವ್ರಿಗೂ ಕೂಡ ಯೂಸ್ ವೋಟಿಂಗ್ ಬರ್ತಿದೆ, ಚೆನ್ನಾಗಿದೆ ಅವ್ರದ್ದು. ಇದೆಲ್ಲ ನೋಡಿದ್ರೆ ಇನ್ ಸ್ವಲ್ಪ ಗಿಲ್ಲಿ, ಕಾವ್ಯ, ರಘು ಅವರು ಸ್ವಲ್ಪ ಸೇಫ್ ಅಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಎಲ್ಲ ನೋಡಿದ್ರೆ ಉಳ್ಕಿದ್ರೆ ಎಲ್ಲ ಡೇಂಜರ್ ಝೋನ್ ಅಲ್ಲೇ ಇದ್ದಾರೆ. ಏನೋ ಅಂತಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಅಂತ, ಬಟ್ ಶಾಕಿಂಗ್ ಎಲಿಮಿನೇಷನ್ ಅಂತೂ ಪಕ್ಕಾ ಇದೆ ಅಂತ ಗೊತ್ತಾಗ್ತಿದೆ ಗುರು. ಆದರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಮಾಡೋದು ಮಾತ್ರ ಮರಿಬೇಡಿ, ಬೇಗ ಮಾಡಿ ಅಷ್ಟೇ ಹೇಳೋದು. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.